तिकडे एवढं ना जवळ काय अरे ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದೀರಿ ಎಲ್ಲರೂ ಆರಾಮದಿರಿನಾ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ ನಾವು ಆರಾಮದ ನೋಡ್ರಿ ಬರೀ ಮತ್ತೆ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡನ್ರಿ ನನ್ನ ಮಗ ನೋಡ್ರಿ ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಿಂತ್ಕೊಂಡು ಚಾ ಬಿಸಿ ಮಾಡಕತ್ತಾನೆ ಚಾ ಬಿಸಿ ಮಾಡಿಟ್ಟಿದ್ದೆ ಗೈಸ್ ಚಾ ಕುಡಿ ನಂದು ಟೈಮ್ ಬಂದಲ್ಲ 8 ಗಂಟೆ ಆಗೈತಿ ಬೆಳಗ್ಗೆಯಿಂದ ಚಾ ಕುಡಿದಿದ್ದಿಲ್ಲ ಎಲ್ಲ ಕೆಲಸ ಆಯಿತು ತಿಂಡಿ ಒಂದು ಮಾಡಬೇಕು ಇವತ್ತು ನಾವು ವನಭೋಜನ ಹೋಗ್ತಾ ಇದ್ದೀವಿ ಪ್ರತಿ ವರ್ಷನೂ ಹೋಗ್ತೀವಿ ಆದ್ರೆ ಜೀವ ಸಣ್ಣವನಿದ್ದಲ್ಲ ಹಾಗಾಗಿ 2 ವರ್ಷ ಹೋಗಿರಲಿಲ್ಲ ಇವಾಗ ಸ್ವಲ್ಪ ದೊಡ್ಡವನಾಗ್ಯಾನು ಈ ವರ್ಷ ಹೋಗೋಣ ಅಂದ್ಬಿಟ್ಟು ಹೊಂಟವಿ ಗೈಸ್ ನಾನು ಹಿಮಾಂಶು ಮತ್ತು ಜಿಯೋ ನಮ್ಮ ಕ್ಲಾಸ್ನಲ್ಲಿರೋ ಎಲ್ಲ ಫ್ರೆಂಡ್ಸ್ ಸೇರಿ ವನಭೋಜನ ಹೋಗ್ತೀವಿ ಅಲ್ಲಿ ಹೋಗಿ ನಾವು ಚಿಕನ್ ಬಿರಿಯಾನಿ ಅದನ್ನೆಲ್ಲ ಮಾಡಿ ಮಸ್ತ್ ಮಜಾ ಮಾಡಬೇಕು ಇವತ್ತೊಂದು ದಿನ ಬನ್ನಿ ಗೈಸ್ ಪಟ ಅಂತ ತಿಂಡಿಗೆ ಅಂತ ಚಹಾ ಕುಡಿತೀನಿ ಮೊದಲು ಆಮೇಲೆ ತಿಂಡಿಗೆ ಅಂತ ಕಾಂದ ಬಜ್ಜಿ ಮಾಡಕತ್ತೀನಿ ಬೇರೆ ಏನು ಅಡುಗೆ ಮಾಡಲ್ಲ ಯಾಕಂದ್ರೆ ನಾವು 3 ಜನ ಹೋಗ್ತಾಯಿದ್ದೀವಿ ನಮ್ಮ ಮನೆಯವರು ಊರಿಗೆ ಹೊಂಟಾರೋ ಹಾಗಾಗಿ ಈರುಳ್ಳಿ ಬಜ್ಜಿ ಮಾಡಿದರೆ ಎಲ್ಲರೂ ತಿಂದ್ಕೊಂಡು ಹೋಗ್ತೀವಿ ಅಲ್ಲ ಜಿಯೋ ಚಪಾತಿ ಇಲ್ಲ ರೊಟ್ಟಿ ಮಾಡಿದರೆ ಎಲ್ಲ ಹಂಗೆ ಇಟ್ಕೊಂತೀವಿ ಇವನು ನೋಡ್ರಿ ಇಲ್ಲಿ ಚಹಾ ಚಮಚ ಇಟ್ಕೊಂಡು ಅದ್ರ ಚಹಾ ಪೌಡರ್ ಐತಿ ಕೆಳಗೆ ಚೆಲ್ಲಿದಂದ್ರೆ ಮತ್ತೆಲ್ಲ ಸಾಫ್ ಕ್ಲೀನ್ ಮಾಡಿ ಹಾಯ್ ಮಾಡು ಜಿಯೋ ಬಟ್ ಅಂತ ಹಾಯ್ ಮಾಡು ಗುಡ್ ಮಾರ್ನಿಂಗ್ ಇದು ಯಾವ ಭಾಷೆ ಅಂತ ಕಮೆಂಟ್ನಾಗ ಹೇಳ್ರಿ ನಮಗಂತೂ ಗೊತ್ತಿಲ್ಲ ಏನು ಮರಾಠಿ ಮಾತಾಡ್ತಾನೋ ಇಲ್ಲ ಕನ್ನಡ ಮಾತಾಡ್ತಾನೋ ಒಂದು ಗೊತ್ತಾಗಲ್ಲ ಕಿವಿಯನ್ನು ತೂತ್ ಬಿದ್ದುಬಿಡ್ದು ಅಷ್ಟು ಜೋರು ಮಾತಾಡ ಹಾಂ ಅವ್ನ ಶರ್ಟ್ ಮೇಲೆ ಡಂಪರ್ ಇದ್ದೈತೆ ನೋಡ್ರಿ ಒಂದ್ಸಲ ಹಾಂ ಡಂಪ ತೋರಿಸ್ತಿ ಹೋಯ್ ಜೀವ ಡಂಪ ಬನ್ನಿ ಗೈಸಿ ನಿಮ್ಮ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹಾಂ ಪಟ್ಟಂತ ಈರುಳ್ಳಿ ಬಜ್ಜಿ ಮಾಡ್ಕೊಬಿಡೋಣ ಅಲ್ಲ ಅಪ್ಪ ಅವ್ರ ಅಪ್ಪ ತಂದತ್ತ ಗೈಸ್ ಡ್ರೆಸ್ ಅಪ್ಪ ತಂದತಿ ಡಂಪರ್ ಇರೋ ಶರ್ಟ ಹೌದಾ ಡಂಪರ್ ತಗೋಬರೋಣ ಡಂಪರ್ ನೋಕೋ ಹಿಮಾಂಶು ದೇವ್ರ ಪೂಜೆ ಮಾಡಕತ್ತಾರ ನಮ್ಮ ಜೀವ ಮಾಡಾಕ ಕೊಡೋಲ್ಲ ಗೈಸ್ ಬಾರ ಈ ಕಡೆ ಜಿಯೋ ಕಸ್ಕನದು ಏನು ಮಾಡಲಿ ಹಿಮಾಂಶ್ ಬಾ ನೀ ದೇವ್ರ ಪೂಜೆ ಮಾಡ್ತಿ ಬಪ್ಪ ನಮ್ಮ ಮಾಡಬೇಕು ಜಿಯೋ ಜಳಕ ಮಾಡಿಲ್ಲ ಏನಿಲ್ಲ ದೇವ್ರ ಪೂಜೆ ಮಾಡಕ್ಕೆ ಹೊಂಟ ಅಜ್ಜಿ ಅಯ್ಯೋ ಮ್ಯಾಲ ಅಜ್ಜಿ ತೋರಿಸ್ತಾನೆ ಅದೇ ಅಜ್ಜಿ ನಮ್ಮ ಮಾಡು ಬಾ ನೀನು ಪುಸಿಯಂ ಅಂತ ಅಂದ್ರೆ ವರ್ಷನ ಅಂತ ಗೈಸ್ಕೊಟ್ಟನ ಹಿಂಗ ಗೈಸ್ ಏನು ಮಾಡಕೊಡೋದಿಲ್ಲ ಸೊ ಗೈಸ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಾಯ್ತು ಇವಾಗ ನಾ ಎಲ್ಲ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ತೀನಿ ಹಾಕಿ ಚಲೋ ತಿಂದಾಗ ಮಿಕ್ಸ್ ಮಾಡ್ಕೋಬೇಕು ಗೈಸ್ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ನಾನು ಸಣ್ಣಗಳು ಹಾಕ್ತೀನಿ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಹಾಕಬೇಕು ಇಷ್ಟು ಸ್ವಲ್ಪ ಹಾಕೋಣ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹಾಕಿ ಈ ಥರ ಚಲೋ ಕಲಿಸ್ಕೋಬೇಕು देवळात गेले हिमांश आणि जियान देवळात गेले यशराज पण गेलो असतं ಪಕ್ಕದ ಮನೆ ಕಾಕಿ ಗೈಸ್ ಹಿಮಾಂಶು ಮತ್ತು ಜಿಯಾನ್ಸ್ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಯಾರಲ್ಲ ಹಾಗಾಗಿ ಯಶರಾಜ್ನು ಹೋಗ್ಯಾನ ಅವ್ರ ಮಗ ಕೇಳಾಕತ್ತಿದ್ರು ಎಲ್ಲಿ ಹೋಗ್ಯಾರ ಅಂದ್ಬಿಟ್ಟು
ಮಕ್ಕಳು ಈ ಕಡೆ ಒಂದು ಸ್ವಲ್ಪ ಟೈಮ್ ಕಾಣಲಿಲ್ಲ ಅಂದ್ರೆ ಎಲ್ಲಿ ಹೋಗಿರೋದು ಒಂದು ಸ್ವಲ್ಪ ಭಯ ಆಗ್ಬಿಡ್ತದಲ್ಲ ಗೈಸ್. ನನಗಂದ್ರೆ ಸಿಕ್ಕಾಪಟ್ಟೆ. ಯಾಕಂದ್ರೆ ನಮ್ಮ ಜಿಯೋ ಅಂತೂ ಒಂದು ಚೂರು ಕೇಳೋದಿಲ್ಲ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೊರಗೆ ಅಡ್ಡಾಡ್ತಾ ಇರ್ತಾರೆ. ಅದ್ರ ಬೇರೆ ಕಳ್ಳರು ಬಂದ ಅಂತಲೂ ಹೇಳ್ತಾರೆ ಇಲ್ಲಿ ಜನ. ವಿಮಾನ ಕರ್ಕೊಂಡೋಗ್ಯಾನ ಹೆದ್ರ ಅಂಥದ್ದೇನೂ ಇಲ್ಲ ನೋಡಿ ಗೈಸ್. ಈ ಥರ ಕಲಿಸ್ಕೋಬೇಕು ಚಲೋತ್ನಾಗ ಕಲಿಸ್ಕೊಂಡು ನೋಡ್ಬೋದು. ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಸೋಡಾನು ಹಾಕೋಬೋದು. ನಾ ಇಲ್ಲಿ ಸೋಡಾದನ್ನೆಲ್ಲ ಏನು ಬಳಸೋದಿಲ್ಲ, ನಾನು ಹಾಗೆ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅದೆಲ್ಲ ಇದ್ದರೆ ಹಾಕಿದರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತೆ ರೀ. ಆದರೆ ನಾ ಇಲ್ಲಿ ಏನು ಹಾಕಿಲ್ಲ, ಕರಿಬೇವಿನ ಸೊಪ್ಪಿಲ್ಲ, ಹಾಗಾಗಿ ಹಾಕಿಲ್ಲ. ಇಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿನಿ. ಕಡಲೆ ಹಿಟ್ಟು ನೋಡೋಕ್ಕೆಂತ ಹಾಕ್ಕೋಬೇಕು. ಯಾಕಂದರೆ ಇದು ಕಾಂದ ಬಜ್ಜಿ ಎಲ್ಲ, ಇದಕ್ಕೆ ಜಾಸ್ತಿ ಹಿಟ್ಟು ಹಾಕಬಾರ್ದು. ಇದರ ಜಾಸ್ತಿ ಈರುಳ್ಳಿನೇ ಇರಬೇಕು. ಹಾಗಾಗಿ ಹಿಟ್ಟು ನೋಡಿ ಹಾಕ್ಕೋಬೇಕು. ನಾನು ಸ್ವಲ್ಪ ಹಾಕೊಂಡಿನಿ, ನೋಡೋಣ. ಇದಕ್ಕೊಂದು ಸ್ವಲ್ಪನೂ ನೀರು ಹಾಕಬಾರ್ದು ಗೈಸ್. ನೀರು ಹಾಕ್ದೇ ನಾವು ಚಲೋತ್ನಾಗ ಕಲಿಸ್ಕೋಬೇಕು. ಉಪ್ಪು ಹಾಕ್ಯವಲ್ಲ, ಈರುಳ್ಳಿಗೆ ಉಪ್ಪು ಹಾಕೋತ್ತಿಗೆ ನೀರು ಬಿಡ್ತತಿ, ಅದಕ್ಕೋಸ್ಕರ. ಸೊ ಗೈಸ್ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಾಯ್ತು ನೋಡ್ಬೋದು. ಇದಕ್ಕೊಂದು ಸ್ವಲ್ಪನೂ ನೀರು ಹಾಕಿಲ್ಲ. ನಾವು ಉಪ್ಪು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊತೀವಲ್ಲ, ಅದಕ್ಕೆ ನೀರು ಚಲೋತ್ನಾಗ ಬಿಡ್ತೈತಿ. ಹಾಗಾಗಿ ನೀರು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಇನ್ನು ನೋಡ್ಬೋದು ಯಾವ ಥರ ಇದೆ ಅಂತ. ಇವಾಗ ನಾನು ಈ ಕಡೆ ಎಣ್ಣೆ ಕಾಯಕ್ಕಿಡ್ತೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟನ್ರಿ. ಇವಾಗ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಬಿಸಿ ಬಜ್ಜಿ ಮಾಡಿ ತಿನ್ನೋದೇ ಗೈಸ್. ಅಷ್ಟೇ ಪಟಾಪಟ ಅಂತ ಬಜ್ಜಿ ಮಾಡಿಕೊಂಡು ತಿಂದು ತಯಾರಿಯಾಗಿ ಹೋಗಬೇಕು. ಲೇಟ್ ಆಕತಿ ಗೈಸ್. ಬನ್ನಿ, ಟೈಮ್ ಬಂದಲ್ಲ, 9:30 ಆಗೈತಿ. ನಮ್ಮ ಮನೆಯವ್ರು ಹೋಗಿಬಿಟ್ರು ಗೈಸ್, ತಿನ್ನಲಿಲ್ಲ, ಲೇಟ್ ಆಕೈತಿ ಅಂತ ಹೋದರು. ಇವಾಗ ನಾವು ತಿಂದು ಹೋಗಬೇಕು. ಎಣ್ಣೆ ಕಾದತ್ರಿ. ಇವಾಗ ನಾನು ಒಂದೊಂದಾಗಿ ಬಜ್ಜಿ ಬಿಡೋಣ. ಅಯ್ಯೋ ಬಪ್ಪ ಹೋಗಿದ್ದಿ? ಚಿಕನ್ ಅಲ್ಲದು, ಕಾಂದ ಬಜ್ಜಿ. ಕಾಂದ ಬಜ್ಜಿ, ಕಾಂದ ಬಜ್ಜಿ. ಜೀವ ಹೇಳ್ತಾನೆ ಗೈಸ್, ಇದು ಚಿಕನ್ ಅಂತ. ಅವನಿಗೆ ಯಾವಾಗ ನೋಡಿದ್ರೆ ಏನೇ ನೋಡಿದ್ರು ಚಿಕನ್ ಚಿಕನ್ ಅಂತ. ಚಿಕನ್ ಅವನ ಫೇವ್ರೇಟ್ ಅಲ್ಲ ಜಿಯೋ? ಹಾಂ, ಬಿತ್ತು ಕೆಳಗ. ಹಾಂ, ಎತ್ತಿಡಂತಡಿ, ಬಿಸಿ ಐತಲ್ಲ. ಸೊ ಗೈಸ್, ಎಲ್ಲ ಬಜ್ಜಿ ಮಾಡೋಕ್ಕಿಂತ ಮೊದಲು ನಮ್ಮ ಜಿಯೋ ನಮ್ಮ ಹಿಮಾಂಶು ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನೇಲಿ ಸಣ್ಣ ಮಕ್ಕಳು ಅದಾವ ಅಂದ್ರೆ ಅಷ್ಟು ಮಾಡೋವರೆಗೂ ನಿಲ್ಲೋದೇ ಇಲ್ಲ, ಅವ್ರಿಗೆ ತಾಳ್ಮೆ ಅನ್ನೋದು ಇರೋದೇ ಇಲ್ಲ. ಇಲ್ಲಿ ನೋಡಿಲ್ಲ, ಬಿಡಪ್ಪ, ಇವನು ಬಜ್ಜಿ ಬಿಡಾಕತ್ತ ನೋಡಿ ಗೈಸ್. ಎಣ್ಣೆ ಕಾದತಿ. ನಾನು ಗ್ಯಾಸ್ ಬಂದ್ ಮಾಡ್ತೀನಿ ಸ್ವಲ್ಪ. ಇಲ್ಲಿ ನೋಡ್ರಿ, ಬಜ್ಜಿ ಬೇಕು ಅಂದ್ರೆ ಯಾವ ಥರ ಮಾಡ್ತೀವಿ. ಬಜ್ಜಿ ಬೇಕು, ಇಲ್ಲೇದ ಬಜ್ಜಿ. ಬನ್ನಿ ಗೈಸ್, ಇವರಿಗೆ ಬಜ್ಜಿ ಕೊಡೋಣ. ಹಾಂ ಹಾಂ, ಎಣ್ಣೆ ಕಾದತಿ ಜಿಯು. ಬಾಬಾ ಸುಟ್ಕೊಂಡು ಬಿಡ, ಇದನ್ನು ಬಿಟ್ಟು ಬಾ ಗೈಸ್. ಇದನ್ನ ಮೊದಲು ಹಿಮಾಂಶು ಕೊಡೋಣ. ಹಿಮಾಂಶು ಮತ್ತು ಜಿಯಾಂಶು ತಿಂದಾದಮೇಲೆ ಮತ್ತೆ ಮಾಡ್ತೀನಿ. ಯಾಕಂದರೆ ಮನೇಲಿ ಸಣ್ಣ ಮಕ್ಕಳು ಅದಾವ ಅಂದಮೇಲೆ ಬಿಸಿವಿದ್ದಾಗನ ಅಮ್ಮ ಕೊಡು ಅಂತ ಗಂಟು ಬಿದ್ದು ಬಿಡ್ತಾರೆ. ಬನ್ನಿಗೆ ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸಕ್ಕತ್ತಾಗಿ ಬಂದಿದೆ ಈರುಳ್ಳಿ ಬಜ್ಜಿ. ಹಿಮಾಂಶ್ ತಗೋ. ನನ್ನ ಮಗಂದಂತ್ರ ದೊಡ್ಡ ಕಾಟ್ರಿ, ದೊಡ್ಡ ಕಾಟ್ ಅಂದ್ರೆ ಅಂತಿಂತ ಕಾಟಲ್ಲ. ಏನು ಬೂಮ್ ಬರೋದಿಲ್ಲ? ಬರ್ತೀವಲ್ಲ ಬೂಮು. ಹಾಂ, ಬೂಯಿ ಬಾ ಹೋಗೋಣ. ನೊಕ್ಕೋಬೇಡಪ್ಪ, ಹೋಗತಿ ಬೂ. ನೋಡಿ ಗೈಸಿ ಪಟ್ಟ ಅವ್ನಿಗೆ ಹ್ಯಾಂಗ್ ಮಾಡ್ತೀನಿ. ಹಿಡಿ. ಹಾಂ, ಸುಡ್ತತಿ. ಹಾಂ, ನೊಕ್ಕೋನಾ? ಬಾ ತಗೈಮ ಬಜ್ಜಿ ತಿಂದು ನೋಡಿ ಹೆಂಗಾಗ್ಯಾವ ಅಂತ ಹೇಳು. ಇವನಿಗೆ ಕೊಡು. ಹಾಂ, ಏಕಜ್ ಬಿಸಿ ಅದಾವ ಜಿಯೋ. ನಿಮ್ಮ ಮನೇಲಿ ಸಣ್ಣ ಮಕ್ಕಳಿದ್ರೆ ಇದೇ ಥರ ಮಾಡ್ತಾರ ಹೇಳಿ ಗೈಸ್. ನಮ್ಮ ಮನೇಲಂತರೂ ಏನೋ ಒಂದು ಮಾಡಲಿ ಪೂರ್ತಿ ಆಗೋವರೆಗೂ ಅಂತೂ ನಿಲ್ಲೋದೇ ಇಲ್ಲ. ಮಾಡಿದಕ್ಕೆ ಮೊದಲು ಅವ್ರಿಗೆ ಕೊಡಬೇಕು ಅಲ್ಲ ಅವ್ರಿಗೆ ಕೊಡ್ತಿ. ಚಿಕನ್ ಅಲ್ಲಿ ಮಗನೇ, ಕಾಂದ ಬಜ್ಜಿ. ಹಾಂ ತಗೊಳ್ರಿ, ಹೇಳು. ಬಜ್ಜಿ ತಿನ್ನಕ್ಕೆ ಬರ್ರಿ ಅನ್ನು.
ಬಜ್ಜಿ ತಿನ್ನೋದಕ್ಕೆ ಬನ್ನಿ ಗೈಸ್. ಅಲ್ಲ ಜೀವ್ ಕೊಡ ಅವರಿಗೆ. ಬೇಡ ಕೊಡ ಪಾಪ, ಕೊಡ ಪ್ಲೀಸ್. ಅಣ್ಣ ಕೊಡ್ತಾನೋ ಕೊಡಿ ಮನ್. ತಿಂದ್ರು ತಿನ್ರಿ. ಇಸ್ಕಂದ್ರು. ಸೂಪು. ಬಜ್ಜಿ ಚೆನ್ನಾಗಿದೆ. ಸೂಪರ್. ಸೂಪರ್ ಅಂತ ತೋರಿಸು. ಬಿಸ್ಕಿಟ್ ಎಲ್ಲರದು ಒಂದಾದ್ರೆ ಒಂದು ಗೈಸ್. ಬಿಸ್ಕಿಟ್ ಕೊಡ ನಾವೇ ಕಡೆ ಪದೇ ಏನು ಬಿಸ್ಕಿಟ ತಿನ್ನದ? ಬಜ್ಜಿ ತಿನ್ನು. ಎಲ್ಲೈತಿ ಬಿಸ್ಕಿಟ್? ಹಾಂ ಸಾಯಂಕಾಲ ಚಾ ಜೊತೆ ತಿನ್ನು. ಓಕೆ. ಚಿಕನ್ ತಿನ್ನಪ್ಪ. ಇದು ನಮ್ಮ ಬಿಸಿ ಐತಿ. ಚೆನ್ನಾಗಿಲ್ಲ. ಬನ್ನಿ ಗೈಸ್, ಬಜ್ಜಿ ಸಖತ್ತಾಗಿವೆ. ಈ ಮಾಂಸ ಕೊಡು ಅವನಿಗೆ. ಅನ್ನ ಕೊಡುವಲ್ಲ. ಈ ಮಾಂಸ ತಗೊಂಡು ಹೋಗ ಮಾಡಾಕತ್ತೆ. ನೀನು ಬಿಸಿ ಮಾಡ್ಕೊಡ್ತಾನೆ. ಅದ ಬೇಕು. ಹೋಗಿ ಕೆಳಗಲಿ ಇಸ್ಕೋ. ಇಪ್ಪಟ್ಟು ಜಗಳ ಗೈಸ್ ಇವ್ರದ್ದು. ಅವ್ನು ಕೊಡೋದಿಲ್ಲ, ಇವನು ಬಿಡೋದಿಲ್ಲ. ಬನ್ನಿ ಗೈಸ್, ಅವರಿಬ್ರು ಜಗಳ ಆಡೋಕ್ಕಿಂತ ಬದಲು ಪಟ್ಟಂತ ಮಾಡಿ ತಿಂದು ಡೈರೆಕ್ಟ್ ವನಭೋಜನ ಹೋಗೋದೇ ಗೈಸ್. ಸೊ ವನಭೋಜನಕ್ಕಂತ ಎಲ್ಲರೂ ಬಂದೇವಿ ನೋಡ್ಬೋದು. ನಾನು ರೆಕಾರ್ಡ್ ಮಾಡಾಕತ್ತೀನಿ. ಆಮೇಲೆ ಕಡೆ ಬಂದ ಕೂಡಲೇ ಎಲ್ಲರೂ ಮೊದಲು ಬಂದೋದಕ್ಕೆ ಸೆಲ್ಫಿ ತೆಗೆದು ರೀಲ್ಸ್ ಮಾಡೋದು ಇದನ್ನು ಮಾಡಾಕತ್ತಿದ್ರು. ಅದಾದಮೇಲೆ ಇಲ್ಲಿ ವಾತಾವರಣ ನೋಡ್ಬೋದು. ನಿಜವಾಗ್ಲೂ ಗೈಸ್ ಸಖತ್ತಾಗಿದೆ. ಸುತ್ತಲೂ ಗಿಡಗಳದವು, ಮಧ್ಯೆ ಗ್ರೌಂಡು, ಅದ್ರ ಕೆಳಗೆ ನದಿ ಇದೆ. ನಿಜವಾಗ್ಲೂ ಲೊಕೇಶನ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಐತಿ. ನಾವು ಬರೋದಿಲ್ಲಿ 3ನೇ ಸಲ. ಪ್ರತಿ ವರ್ಷ ನಾವು ಇದೇ ಜಾಗಕ್ಕೆ ಬರೋದು. ಯಾಕಂದರೆ ಇಲ್ಲಿ ಬಂದ ಮೇಲೆ ಆಟ ಆಡೋಕ್ಕಾಗಲಿ ಏನಾಗಲಿ ಭಾಳ ಜಾಗ ಐತಿ. ಹಾಗಾಗಿ ನಾವು ಇಲ್ಲಿಗೆ ಬರ್ತೀವಿ. ಈ ಕಡೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಸೈಡು ಬಿರಿಯಾನಿ ಮಾಡಾಕತ್ತಿದ್ರು, ಆಮೇಲೆ ಕಡೆ ಈ ಸೈಡು ಏನಪ್ಪ ಅಂದರೆ ಮೊಟ್ಟೆ ಅದನ್ನೆಲ್ಲ ಬೇಯಿಸೋದು, ಮತ್ತು ಈ ಕಡೆ ಪಚಡಿ ಎಲ್ಲ ಮಾಡೋದು, ಈರುಳ್ಳಿ ಅದನ್ನೆಲ್ಲ ಹೆಚ್ಚಿ ಎಲ್ಲ ತಯಾರಿ ಮಾಡೋದು ನಡೆಯಾಕತ್ತಿತ್ತು. ಅಡುಗೆ ಎಲ್ಲ ಮಾಡಿಕೊಂಡು ಮೊದಲು ಊಟ ಮಾಡಿಕೊಂಡು ಅದಾದಮೇಲೆ ಅದನ್ನ ಆಡೋಣ ಅಂದ್ಬಿಟ್ಟು ಟೈಮು ಆಗಿತ್ತು ಅಲ್ಲ, 2 ಗಂಟೆ ಆಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಾಕತ್ತಿದ್ವಿ. ದಮ್ ಬಿರಿಯಾನಿ ಮಾಡಿದ್ವಿ, ಚಿಕನ್ ದಮ್ ಬಿರಿಯಾನಿ. ನಿಜವಾಗ್ಲೂ ಗೈಸ್ ಸಖತ್ತಾಗಿತ್ತು. ನಿಜವಾಗ್ಲೂ ಭಾಳ ಅಂದರೆ ಭಾಳ ಚಲೋ ಆಗಿತ್ತು. ಈ ವಾತಾವರಣದಲ್ಲಿ ಕೂತ್ಕೊಂಡು ಊಟ ಮಾಡೋದಿದೆ ಅಲ್ಲ ಗೈಸ್, ನಿಜವಾಗ್ಲೂ ಅದ್ಭುತ. ಆಮೇಲೆ ಪ್ರತಿಯೊಂದು ಹೆಣ್ಣನ್ನು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಕುಟುಂಬ ಸಂಸಾರ ಗಂಡ ಮಕ್ಕಳು ಅನ್ಕೊತ ಇದ್ದು ಬಿಡ್ತಾರೆ. ಇದೆಲ್ಲ ಮತ್ತೆ ಫ್ರೆಂಡ್ಸ್ ಜೊತೆ ಸೇರೋದಾಗಲಿ ಎಲ್ಲರೂ ಒಟ್ಟಿಗೆ ಕೂಡೋದಾಗಲಿ ಆಗೋದೇ ಇಲ್ಲ. ವರ್ಷದಾಗ ಒಂದು ಸಲ ಆದರೂ ಈ ಥರ ಎಲ್ಲ ಕೂಡಿ ಈ ಥರ ವನಭೋಜನ ಆಗಿರ್ಬೋದು, ಇಲ್ಲ ಟ್ರಿಪ್ ಆಗಿರ್ಬೋದು, ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂದು ಖುಷಿ ಕೊಡ್ತೈತಿ. ಎಲ್ಲರ ಜೀವನದಲ್ಲಿ ಕಷ್ಟ ಅನ್ನೋದಿರ್ತೈತಿ. ಒಂದಿನ ಎಲ್ಲ ಕಷ್ಟನ ಸೈಡ್ಗಿಟ್ಟು ಈ ಥರ ಫ್ರೆಂಡ್ಸ್ಗಳ ಜೊತೆ ಕೂಡ್ಕೊಂಡು ಇರೋದು, ಆಟ ಆಡೋದಿದೆ ಎಲ್ಲ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಮ್ಮ ಜೀವ ನೋಡ್ರಿ ಇಲ್ಲಿ ನೀರಾಗ ನಿಂತ್ಕೊಂಡು ಆಟ ಆಡಕತ್ತಾನು. ಕೇಳ್ತೀನ ಇಲ್ಲ, ಬಾರೋ ಮ್ಯಾಲೆ ಬಾರೋ ಅಂದೆ. ಆಟ ಆಡಬೇಕು ಅಂತ ನಿಂತ್ಕೊಂಡು ಎಷ್ಟೋ ಹೊತ್ತು ನಿಂತ್ಕೊಂಡು ಎಲ್ಲ ತೊಳೆವರೆಗೂ ನಿಂತ್ಕೊಂಡು ಲೊಕೇಶನ್ ಅಂತೂ ಭಾಳ ಚಲೋ ನೋಡ್ಬೋದು ಯಾವ ಥರ ಕಾಣತ್ತೆ ಅಂತ. ನಮಗಂತೂ ಭಾಳ ಇಷ್ಟ ಆಯಿತು ಗೈಸ್. ನಾವು ಚಿಕನ್ ರಸನ ಮಾಡಿದ್ವಿ, ಹೇಳಿಲ್ಲ ಚಿಕನ್ ರಸನ ಮಾಡಿದ್ವಿ. ರಸ ಅಂತೂ ಸಖತ್ತಾಗಿತ್ತು. ಒಂದು ಸ್ವಲ್ಪ ಎಲ್ಲರೂ ಊಟ ಮಾಡಾದ್ಮೇಲೆ ಉಳಿಯಿತು. ಅದಾದಮೇಲೆ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಆಟ ಮೊದಲು ನಾವೆಲ್ಲರೂ ಇಲ್ಲಿ ನೋಡಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಯಾರು ಡ್ಯಾನ್ಸ್ ಮಾಡೋಕ್ಕೆ ಕೇಳ್ತಾ ಇಲ್ಲ, ಆಟ ಆಡಬೇಕು ಅಂತ ಎಲ್ಲ ಆಗ್ತಿದ್ರು. ನಮ್ಮ ಮೇಡಮ್ಮು ಮಧ್ಯಾಹ್ನ ಎದ್ದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡಿ ಎಲ್ಲ ಆದಮೇಲೆ ಲಗೋರಿ, ಕಬಡ್ಡಿ, ಖೋ ಖೋ ಅಂತ ಒಂದು 3-4 ಥರದ ಆಟಗಳನ್ನು ಆಡಿದ್ವಿ. ಒಂದು ಸಣ್ಣವರಿದ್ದಾಗ ನಾವು ಯಾವ ಥರ ಆಟ ಆಡ್ತಿದ್ವಲ್ಲ ಆ ಆಟಗಳು ನಮಗೆ ನೆನಪು ಬರಾಕತ್ತಿತ್ತು. ಭಾಳ ಅಂದರೆ ಭಾಳ ಖುಷಿ ಕೊಡಾಕತ್ತಿತ್ತು. ಅವತ್ತೊಂದು ದಿನ ಅಂದರೆ ನಮ್ಮದೇ ಆಗಿಬಿಟ್ಟಿತ್ತಲ್ಲಿ. ಯಾವ ಜನನೂ ಇಲ್ಲ ಮಧ್ಯೆ. ನಾವು ಯಾವ ಗಂಡು ಮಕ್ಕಳು ಇಲ್ಲ, ಏನಿಲ್ಲ, ಎಲ್ಲ ಹೆಣ್ಮಕ್ಳು ಮತ್ತು ಸಣ್ಣ ಮಕ್ಕಳು ಇದ್ವಿ. ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮ ಮೇಡಮ್ ನೋಡ್ರಿ ಇಲ್ಲಿ ಯಾವ ಥರ ಡ್ಯಾನ್ಸ್ ಮಾಡಾಕತ್ತಾರಂತ ನಾವಂತೂ ನಕ್ಕು ಸಾಕಾಯಿತು. ಅದಾದಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಎಲ್ಲ ಗ್ರೂಪ್ಗಳು ಸೇರಿ ನಾವು ರೀಲ್ಸ್ ಮಾಡಿದ್ವಿ. ಅದಾದಮೇಲೆ ಒಬ್ಬೊಬ್ಬರು ಎದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ನೀವೇ ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡೀವಿ ಅಂತ.
ಸೊ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಅಂತೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟತಿ, ಒಂದು ಒಳ್ಳೆ ಮೆಮರೀಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಲೋ ಗೈಸ್, ಬಾಯ್ ಬಾಯ್.